ನನ್ನ ಎಲ್ಲ ಸೆಲೆಬ್ರಿಟಿ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಒಂದು ಮನೆ ಕಟ್ಟಲು ಪಿಲ್ಲರ್ ಎಷ್ಟು ಮುಖ್ಯನೋ ಸಿನಿಮಾ ಮಾಡಲು ಟೆಕ್ನಿಷಿಯನ್ಸ್ ಅಷ್ಟೇ ಮುಖ್ಯ. ಸಿನಿಮಾ ಪೋಸ್ಟರ್ನ ನೋಡಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಹಾಗೆ ಮರೀಚಿಕೆ ಥರ ಕೆಲಸ ಮಾಡಿ ತನ್ನದೇ ದಾರಿಯಲ್ಲಿ ನಡೆಯುವಂಥ ಟೆಕ್ನಿಷಿಯನ್ಸ್ ಎಂದರೆ ಸ್ಟಿಲ್ ಫೋಟೋಗ್ರಾಫರ್ ಕೂಡ. ಸುಮಾರು 2 ದಶಕಗಳಿಂದ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡುತ್ತಿರುವ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಸರ್ ರಾಮ್ ಪ್ರಸಾದ್ ಸರ್ ಇಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಲ್ಲಿ ಏನಾಯ್ತು ಬೆಲ್ಟ್ ಅಂತ ದೇವರಾಜ್ ಹೀರೋ ಇದೇ ಪೊಲೀಸ್ ಬೆಲ್ಟ್. ಅಲ್ಲಿಂದ ನಾನು ಕ್ಯಾಶಿಯರ್ ಆಗಿ ಶೋ ಮಾಡಿದೆ. ನನ್ನ ಜೊತೆ ಕೆಲಸ ಮಾಡೋದು ಎಷ್ಟೋ ಜನ 100 ಜನ ಲೇಡಿ ಅಸಿಸ್ಟೆಂಟ್ ನನ್ನ ಹತ್ರ ಕೆಲಸ ಮಾಡಿದ್ದಾರೆ. ನಮ್ಮ ಮನೇಲಿ 5 ಜನ ಇದ್ದೀರ, 5 ಜನನು ಬ್ಯಾಚುಲರ್. ಅವರು ಹೀರೋ ಆಗೋದಕ್ಕೆ ಮೊದಲೇನೆ ನನ್ನ ಮನೆಯಲ್ಲೇನೆ ಅವ್ರಿಗೊಂದು ಫೋಟೋ ಶೂಟ್ ಮಾಡಿ. ನಮಸ್ಕಾರ ಸರ್. ನಮ್ಮ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸರ್. ಸರ್, ಈಗ ನಮ್ಮ ಸೆಲೆಬ್ರಿಟೀಸ್ ವೀಕ್ಷಕರಿಗೆ ನಿಮ್ಮದೊಂದು ಚಿಕ್ಕ ಕಿರು ಪರಿಚಯ ಸರ್. ನಾನು ಬಾಲ್ಯ ಕಳೆದಿದ್ದು ದಾವಣಗೆರೆ ಜಿಲ್ಲೆ ಹರಿಹರ. ನನ್ನ ತಂದೆ ರೈಲ್ವೆ ಕೆಲಸ ಮಾಡ್ತಿದ್ರು. ಅವ್ರಿಗೆ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲೆಲ್ಲ ನಾವು ಇಡೀ ಕುಟುಂಬ ಹೋಗ್ತಾ ಇದ್ವಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಹರಿಹರಕ್ಕೆ ಟ್ರಾನ್ಸ್ಫರ್ ಆಗಿತ್ತು. ಅವಾಗ ಅಲ್ಲಿ ನಾನು 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಅಲ್ಲೇ ಓದಿದ್ದೀನಿ, ಹರಿಹರ ದಾವಣಗೆರೆ ಜಿಲ್ಲೆ. ಆಮೇಲೆ 1966ರಲ್ಲಿ ಅಲ್ಲಿ ಹರಿಹರದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಆಗ ನಾವು ಬೆಂಗಳೂರಿಗೆ ಬಂದು ಇಲ್ಲೇ ಸೆಟ್ಲ್ ಆಗ್ಬೇಕಾಗಿತ್ತು. ನನ್ನ 8ನೇ ತರಗತಿ ಮುಗಿದ ಮೇಲೆ ಹರಿಹರದಲ್ಲಿ 9ನೇ ತರಗತಿಗೆ ಬೆಂಗಳೂರಿಗೆ ಬಂದು ಸೇರಿ 1966. ಅವಾಗ ನಮಗೆ ವಿದ್ಯಾಭ್ಯಾಸ ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಬೇರೆ ಆಟ ಪಾಠಗಳಿತ್ತು, ಅಷ್ಟು ಬಿಟ್ಟರೆ ಏನೂ ಇರಲಿಲ್ಲ. ಆಮೇಲೆ ಅಲ್ಲಿಂದ ರಾಜನಗರದಲ್ಲೇ ಇದ್ವಿ. ಮತ್ತೆ ಬಸವೇಶ್ವರ ಹೈಸ್ಕೂಲ್ ಅಂತ ಇತ್ತು ರಾಜನಗರದಲ್ಲಿ, ಅಲ್ಲೇ ಓದಿದ್ವಿ ಹೈಸ್ಕೂಲ್. ಅಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡು ಕಾಲೇಜಿಗೆ ಸೇರಿದ್ದು ರೇಣುಕಾಚಾರ್ಯ ಕಾಲೇಜ್, ಆನಂದರಾವ್ ಸರ್ಕಲ್ನಲ್ಲಿದೆ. ಅಲ್ಲಿ ಡಿಗ್ರಿ ಲೆವೆಲ್ ಬಂದೆ. ಅಲ್ಲಿ ಮುಗಿದ ಮೇಲೆ ಬೇರೆ ಇನ್ನು ನಾನು ಕೆಲವು ಸ್ವಂತ ಬಿಸ್ನೆಸ್ಗಳು ಮಾಡ್ತಾ ಇದ್ದೆ, ಫ್ಯಾಕ್ಟ್ರಿ ನಡೆಸಿದೆ. ಆಮೇಲೆ ಎಲ್ಲ ನಡೀತು. ಆಮೇಲೆ ನಮ್ಮ ಸ್ನೇಹಿತ ಒಬ್ಬ ಇದ್ದ KCN ರಾಜು, TS ರಾಜು ಅಂತ. KCN ಇರೋದ್ರಿಂದ ಅವ್ರಿಗೆ KCN ರಾಜು ಅಂತ ಕರೀತಾರೆ. ಅವರು ಸುಮಾರು ಸಲ ನನ್ನ ಫಿಲ್ಮ್ ಫೀಲ್ಡ್ ಕರೀತಾ ಇದ್ರು. ನಾನು ಹೋಗ್ಲಿಲ್ಲ. ಅವನು ನನ್ನ 66ನೇ ಇಸ್ವಿಯಿಂದನೇ ನನಗೆ ಪರಿಚಯ ಹೈಸ್ಕೂಲ್ನಲ್ಲಿ ಹೋದಾಗ. ಹಾಗೆ ಏನಾಯಿತು, ನಾನು ಬರಲ್ಲ ಕಣ ಸಿನಿಮಾ ಫೀಲ್ಡ್, ನನಗೆ ಇಷ್ಟ ಇಲ್ಲ. ಇದಾದ ಮೇಲೆ 1993 ಅನಿಸುತ್ತೆ, ಅವನು ಕರೆದ. ನಾನು ಮೊದಲೇ ಹೇಳಿದ್ನಲ್ಲಪ್ಪ ನಾನು ಬರಲ್ಲ ಅಂತ ಬೈದು ಬಿಟ್ಟ. ಯಾಕೆ ನಾನು ಕರೆ ಬರಲ್ಲ ಅಂತ, ಈಗ ಬಾಯಿ ಬಿಡ್ಸ್ಕೊಂಡು ನೀನು ಬರ್ಬೇಕು, ನನ್ನ ಕೆಲಸ ಇದೆ. ಅವಾಗ ಅಲ್ಲಿ ಕ್ಯಾಶಿಯರ್ ಆಗಿ ಅವನಿಗೋಸ್ಕರ ನನ್ನ ಫಿಲ್ಮ್ ಫೀಲ್ಡ್ಗೆ 1993. ಅಂದ್ರೆ ನೀವು ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಕ್ಯಾಶಿಯರ್ ತರ. ಹೌದು, ಪೊಲೀಸ್ ಬೆಲ್ಟ್ ಅಂತ KCN ಕುಮಾರ್ ಅಂತ ಕರೀತಾರೆ, NM ಕುಮಾರ್ ಅಂತ. ಅವ್ರನ್ನ ಅವಾಗೆಲ್ಲ ನಾವು ಎಲ್ಲರೂ KCN ಕುಮಾರ್ ಅಂತ ಅವ್ರಿಗೆ KCN ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀವಿ. ಅದೇ ಹೆಸರು ಗೊತ್ತು ಅವ್ರಿಗೆ, KCN ಕುಮಾರ್ ಅಂತ. ಅವ್ರದ್ದು ಇದೇ ಪೊಲೀಸ್ ಬೆಲ್ಟ್ ಅಂತ ದೇವರಾಜ್ ಹೀರೋ ಇದೇ ಪೊಲೀಸ್ ಬೆಲ್ಟ್. ಅಲ್ಲಿಂದ ನಾನು ಕ್ಯಾಶಿಯರ್ ಆಗಿ ಶೋ ಮಾಡಿದೆ. ಆಮೇಲೆ ಸುಮಾರು ಸಿನಿಮಾಗಳು ಮಾಡಿದೆ. ಪೊಲೀಸ್ ಬೆಲ್ಟು, ವೀರ ಧೀರ, ಅಲ್ಲಿ ರಾಮಾಚಾರಿ, ಇಲ್ಲಿ ಬ್ರಹ್ಮಚಾರಿ, ಮೋಜಿಗಾರ, ಸೊಗಸುಗಾರ, ಭೈರವ, ಈ ಥರ ಸುಮಾರಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದೆ. ಆಮೇಲೆ ನನಗೂ ಕ್ಯಾಶಿಯರ್ ಕೆಲಸ ಅಂದರೆ ಏನು ಅಂದರೆ, ಅಲ್ಲಿ ನಾವು ಎಲ್ಲೂ ಓಡಾಡಂಗಿರ್ಲಿಲ್ಲ. ಕಾರಲ್ಲಿ ಕುತ್ಕೊಂಡು ಲೆಕ್ಕ ಬರೆದು ನಿದ್ದೆ ಮಾಡೋದು, ಆಫೀಸಲ್ಲಿ ನಿದ್ದೆ ಮಾಡೋದು, ಇಲ್ಲ ರೂಮಲ್ಲಿ ಹೋಗಿ ನಿದ್ದೆ ಮಾಡೋದು. ಒಳ್ಳೆ ಕೆಲಸ ಅಲ್ವಾ ಸರ್ ಅದು? ನನಗೆ ಅದು ಇಷ್ಟ. ಹಾಗೆ ನಾನು ಆಕ್ಟಿವ್ ಆಗಿ ಓಡಾಡ್ಕೊಂಡಿರ್ಬೇಕು. ಅದನ್ನು ಬಿಟ್ಟ ಮೇಲೆ ಅಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಜಯದೇವ್ ಅಂತ ಇದೆ. ಜಯದೇವ್ ಮತ್ತೆ ಅವರ ತಮ್ಮ ಅಪ್ಪು ಅಂತ ಕರಿತಿದ್ವಿ, ನಾಗದೇವ್ ಅಂತ. ಅವ್ರನ್ನ ಅಪ್ಪು ಅಂತ ಎಲ್ಲರೂ ಕರಿತಿದ್ರು. ಅಪ್ಪು ಅಂತಾನೆ ಆ ಫೀಲ್ಡ್ ಅಲ್ಲಿ ಫೇಮಸ್. ಅಪ್ಪು ಏನ್ ಮಾಡಿದ್ರು, ನನ್ನನ್ನು ಕರ್ಕೊಂಡು ಸಿನಿಮಾದ ಕ್ಯಾಶಿಯರ್ ಆಗಿದ್ದಾಗಲೂ ಕೂಡ ನನಗೆ ಸರ್ ಫೋಟೋಗ್ರಫಿ ಇದು ಸರ್, ಇದು ಸರ್, ಹಿಂಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೆ. ಫ್ರೇಮ್ ಎಲ್ಲ ತೋರಿಸ್ತಾ ಹೋಗಿ ಕಲ್ತ್ಕೊಂಡಿದ್ದೆ. ನನಗೆ ಮೊದಲಿನ ಹವ್ಯಾಸ ಇತ್ತು ಅದು. ಈ ಫ್ರೇಮು ಇವೆಲ್ಲ ಅದು ತೋರಿಸ್ಕೊಟ್ಟಿದ್ದೆ. ಆಮೇಲೆ ಇಲ್ಲಿ ಬಿಟ್ಟು ಬಂದಮೇಲೆ ಅವರು ನನಗೆ ಬನ್ನಿ ಸರ್ ನಮ್ಮ ಜೊತೆ ಸೇರ್ಕೊಳ್ಳಿ. ಜೊತೆಲಿ ಒಂದೆರಡು ಸಲ ಹೋಗಿದ್ದು ಬಂದೆ, 2-3 ಸಿನಿಮಾ ಜೊತೆಲಿ ನೋಡ್ಕೊಂಡು ಬಂದೆ. ಆಮೇಲೆ ಸುಮಾರು ಜೊತೆಲಿ ಒಂದೆರಡು ಸಲ ಹೋಗಿದ್ದು ಬಂದೆ, 2-3 ಸಿನಿಮಾ ಜೊತೆ ನೋಡ್ಕೊಂಡು ಬಂದೆ. ಆಮೇಲೆ ಹೋಗೋದಕ್ಕೆ ಯಾರು ಇರಲಿಲ್ಲ. ಸರ್ ನೀವು ಹೋಗಿದ್ದು ಬನ್ನಿ ಸರ್ ಅಂತ ಅವ್ರ ಕ್ಯಾಮರಾ. ಅಂದ್ರೆ ನೀವ್ ಎಲ್ಲೂ ಹೋಗಿ ಕಲ್ತಿಲ್ಲ, ಏನಿಲ್ಲ? ಏನು ಕಲ್ತಿಲ್ಲ, ಹಂಗೆ ಡೈರೆಕ್ಟ್
ಪ್ರಾಕ್ಟಿಕಲ್ ಆಗೇನೆ ಕಲ್ತಿದ್ದು. ಹ್ಮ್ ಓಕೆ. ಕಳ್ಸಿದ ತಕ್ಷಣ ನನಗೆ ಬರಲ್ಲ ಕಣೋ, ಹ್ಮ್ ಅವ್ನು ಅವ್ನಿಗೆ ಹೋಗೋ ಬರೋ ಅಂತಾನೆ ಮಾತಾಡ್ತಿದ್ದು. ಅವ್ನು ನನಗೆ ಸರ್ ಹ್ಮ್ ಇಲ್ಲಪ್ಪ ನನಗೆ ನೋಡೋಕ್ಕಾಗಲ್ಲ, ಅಲ್ಲೆಲ್ಲ ಗೊತ್ತಾಗಲ್ಲ ಹೆಂಗ್ ಬರುತ್ತೆ, ಹ್ಮ್ ಹೋಗಿ ಸರ್ ನೀವು ಚೆನ್ನಾಗಿ ತೆಗಿತೀರ, ನನಗೆ ನಂಬಿಕೆ ಇದೆ, ಬನ್ನಿ ಅಂತ. ಹ್ಮ್ ಅವಾಗ ಗೆಳೆಯ ಅಂತ ಹ್ಮ್ ಪ್ರಜ್ವಲ್ ದೇವರಾಜ್ ಹ್ಮ್ ಆ ಪಿಕ್ಚರ್ ನಾನು ಪೂರ್ತಿ ಮಾಡಿದೆ. ಹ್ಮ್ ಹ್ಮ್ ಪೂರ್ತಿ ಮಾಡಿದಾಗ ನನಗೊಂದೇನು ಅಂದ್ರೆ ಅವನು ಯಾತಕ್ಕೆ ಬರಲಿಲ್ಲ ಅಂದ್ರೆ ಅವನಿಗೆ ಕಾಲ ಆಪರೇಷನ್ ಆಗಿತ್ತು, ಓಕೆ. ಅಪ್ಪು ಅನ್ನೋರಿಗೆ. ಹ್ಮ್ ಅದಕ್ಕೋಸ್ಕರ ನಾನು ಹೋಗ್ಬೇಕಾಗ್ತದೆ. ಹ್ಮ್ ಆಮೇಲೆ ನಾನೇನ್ ಮಾಡಿದೆ ಅಂದ್ರೆ ಅದನ್ನ ಪೇಮೆಂಟ್ ನಾನು ತಗೊಳ್ಳಿಲ್ಲ, ಅವ್ರ ಹಾಸ್ಪಿಟಲ್ ಇದ್ದಾನೆ ಸರ್, ಅವ್ರಿಗೆ ಕೊಡ್ತೀನಿ, ಎಲ್ಲ ಪೇಮೆಂಟ್ ಅವ್ರಿಗೆ ಕೊಡಿಸ್ತೀನಿ. ಸೂಪರ್. ಅವಾಗ ಏನಾಯ್ತು, ಅವ್ರಿಗೆ ಏನಂತ ನನಗೆ, ಸರ್ ನೀವು ಮಾತ್ರ ಬಿಡಬೇಡಿ ಅಂತ. ನನಗೆ ಸಾಕಪ್ಪ, ನಿನಗೇನು ಅವಶ್ಯಕತೆ ಇತ್ತು ಕೈಲಾಗಲ್ಲ ಅಂದ್ಬಿಟ್ಟು ನಾನು ಮಾಡಿದೆ. ಇಲ್ಲ ಸರ್, ನಿಮಗೆ ಯಾರಿಗೆ ಹೆಲ್ಪ್ ಆಗುತ್ತೋ ಅಥವಾ ಯಾರಿಂದ ನಿಮ್ಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ, ನಿಮ್ಮಿಂದ ನನಗೆ ಹೆಲ್ಪ್ ಆಗುತ್ತೆ, ನನಗೋಸ್ಕರ ನೀವು ಬರಬೇಕು. ಆ ರೀತಿ ಮಾಡಿ ಸುಮಾರು ಸಿನಿಮಾಗಳು ಅವನೇ ಕಳಿಸ್ಕೊಡ್ತಾರೆ. ಆ ಥರ ಮಾಡಿ ಇಲ್ಲಿವರೆಗೂ ನಾನು ಒಂದು 300-400 ಸಿನಿಮಾಗಳು ಆಗಿದೆ. ಒಂದು ಸಿನಿಮಾ, ಕೆಲವು ಸಿನಿಮಾ ಪೂರ್ತಿ ಮಾಡಿದ್ದೀನಿ, ಕೆಲವು ಸಿನಿಮಾ ಒಂದೊಂದು ದಿವಸ, ಒಂದು 2 ದಿವಸ ಹಿಂಗೆ ಮಾಡಿದ್ದೀನಿ. ಆ ಥರ ಒಂದು 300-400 ಸಿನಿಮಾಗಳು. ಸರ್, ಅಂದ್ರೆ ನಿಮ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುಗಳು ಅಂತ ಯಾರಾದ್ರೂ ಇದಾರಾ? ಆ ಥರ ಯಾರಿಲ್ಲ, ನಿಮಗೆ ನೀವೇ ಗುರುಗಳು. ಎಲ್ಲ ನೋಡಿ ನೋಡಿ ಗಮನಿಸಿ ಕಲ್ತಿದ್ದೀನಿ. ಅದೇ ಒಂದ್ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಇವನೇ ನನಗೆ ಒಂದು ಸ್ಫೂರ್ತಿ ಅಂತ, ಅಪ್ಪು ಅಷ್ಟೇ. ಸರ್, ಇಷ್ಟು ವರ್ಷದ ನಿಮ್ಮ ಸಿನಿಮಾ ಪಯಣದಲ್ಲಿ ತುಂಬಾ ಇಂಟ್ರೆಸ್ಟ್ ಇಂದ ಇವ್ರ ಕಡೆಯಿಂದ ನಾನು ತುಂಬಾ, ಅಂದ್ರೆ ಇವಾಗ ಎಲ್ಲೋ ಒಂದು ಸಿನಿಮಾಗೆ ಹೋಗ್ತೀರಾ, ಅವರಿಂದ ನನ್ಗೆ ತುಂಬಾ ಖುಷಿ ಆಗುತ್ತೆ, ಉತ್ಸಾಹ ಬರುತ್ತೆ ಅಂತ ಡೈರೆಕ್ಟರು, ಪ್ರೊಡ್ಯೂಸರು ಅಥವಾ ಯಾವ್ದಾರ ಒಂದು ಸಿನಿಮಾ ಸರ್? ಸಿನಿಮಾ ಅಂತ ಅಂದ್ರೆ ನನಗೆ ಮೊದಲನೇ ಸಿನಿಮಾನೇ, ಅದರಲ್ಲೇ ನನಗೆ ಒಂದು ಸ್ಫೂರ್ತಿ ಅಂತ. ಅವರು ಹರ್ಷ ಅಂತ ಡೈರೆಕ್ಟರ್, ಡಾನ್ಸ್ ಮಾಸ್ಟರ್ ಹರ್ಷ, ಗೆಳೆಯ ಪಿಕ್ಚರ್ ಅಲ್ಲಿ ಅವರು ಎಷ್ಟು ಆಕ್ಟಿವ್ ಆಗಿದ್ರು ಅಂದ್ರೆ ಡೈರೆಕ್ಟರ್ ತರ ಅಲ್ಲ, ಎಲ್ಲಾ ಕಡೆ ಓಡಾಡೋರು, ಎಲ್ಲಾ ಮಾಡೋರು ಆತರ. ಅದೇ ಅವರು ಒಂದ್ ರೀತಿ ಸ್ಫೂರ್ತಿ, ಬಹಳ ಆಕ್ಟಿವ್ ಆಗಿ ಮಾಡೋರು. ಆತರ ಸುಮಾರು ಜನ ಎಲ್ಲ ಇಂತಿಂತವ್ರು ಅಂತ ಯಾರನ್ನು ಬಿಡಕ್ಕಾಗಲ್ಲ, ಪ್ರತಿಯೊಬ್ರು ಆಕ್ಟಿವ್ ಆಗಿ ಇದ್ರು. ಅದು ಆಕ್ಟಿವ್ ಆಗಿ ಇದ್ದಷ್ಟು ನನಗೆ ಏನಾಗುತ್ತೆ ಅಂದ್ರೆ ಆ ಫೋಟೋಗಳು ತೆಗೆದು ನನಗೆ ಒಂದು ಸ್ಫೂರ್ತಿ, ಡೈರೆಕ್ಟ್ ಆಕ್ಟಿವ್ ಆಗಿದೆ. ಅವ್ರು ಏನ್ ಮಾಡ್ತಾರೆ, ಅದೇನ್ ಮಾಡ್ತಾರೆ, ಅವ್ರದ್ದು ತೆಗಿತಾ ಇದೆ, ಅವ್ರು ಮಾಡ್ತಾ ಇರೋದನ್ನೆಲ್ಲ ತೆಗಿತಾ ಇದೆ. ವರ್ಕಿಂಗ್ ಸ್ಟಿಲ್ ಅಂತ ಹೇಳಿ ಅದನ್ನ ತೆಗಿತಾ ಇದೆ. ಅವು ನಮ್ಗೇನೋ ಒಂಥರ ಡೈರೆಕ್ಟರ್ ಆಕ್ಟಿವ್ ಆಗಿದ್ರೆ. ಹೌದು, ನಿಜ. ನಾ ಎಲ್ಲ ಡೈರೆಕ್ಟರ್ ಸಾಧಾರಣ ಹೇಳ್ತೀನಿ, ಸೈಡ್ ಸ್ಪಾಟ್ ಅಲ್ಲಿ ಕೆಲಸ ನಾನೊಂದು ಸ್ಕಿಲ್ ತೆಗಿತೀನಿ. ಹೌದು, ಈ ತರ ಇತ್ತು ಅಷ್ಟೇ. ಇಲ್ಲಿ ಡೈರೆಕ್ಟರ್ಗಳಿಗೆ ಹೋಗಿ ಈ ತರ ಹೇಳೋರು ತುಂಬಾ ಕಡಿಮೆ. ನೀವ್ ಆತರ ಹೇಳಿದ್ದೀರಿ ಅಂದ್ರೆ ಖುಷಿ. ಆತ್ಮೀಯತೆ ಒಂದು ಎಲ್ಲರಿಗೂ ಹೇಳ, ಎಷ್ಟೋ ಜನ ಸೀನಿಯರ್ ಇರ್ತಾರೆ, ಆ ಸೀನಿಯರ್ಗಳಿಗೆ ನಾವು ಅವೆಲ್ಲ ಹೇಳ. ನಾನ್ ಬಂದಾಗ ನನಗಿಂತ ಮುಂಚೆ 20 ವರ್ಷ ಕೆಲಸ ಮಾಡಿರೋರೆಲ್ಲ ಅವ್ರಿಗೆಲ್ಲ ಹೇಳಕ್ಕಾಗಲ್ಲ, ನನ್ನ ಜೊತೆ ಆತ್ಮೀಯಾಗಿ ಇರ್ತಾರೆ, ಅವ್ರಿಗೆ ಮಾತ್ರ ಹೇಳ. ಸರ್, ಇಷ್ಟು ವರ್ಷ ನಿಮ್ಮ ಲೈಫ್ ಜರ್ನಿಲಿ ನೀವ್ ಯಾರಿಗಾದ್ರು ಪ್ರಪೋಸ್ ಮಾಡಿದೀರಾ? ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿದಾರೆ? ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ, ನನಗೂ ಕೂಡ ಯಾರು ಪ್ರಪೋಸ್ ಮಾಡಿಲ್ಲ. ಯಾಕೆ ಸರ್, ಲವ್ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ವಾ? ನನಗೆ ಇನ್ನೊಂದೇನಂದ್ರೆ ಎಲ್ಲೋದ್ರೂ ಕೂಡ ನನ್ನ ಕೆಲಸದ ಕಡೆ ಗಮನ ಇರ್ತಿತ್ತು. ನನ್ನ ಜೊತೆ ಕೆಲಸ ಮಾಡೋದ್ರೆ ಎಷ್ಟೋ ಜನ, 100 ಜನ ಲೇಡಿ ಅಸಿಸ್ಟೆಂಟ್ ನನ್ನ ಹತ್ರ ಕೆಲಸ ಮಾಡಿದ್ದಾರೆ. ಸ್ಟೇಜ್ ವರ್ಕ್ ಮಾಡ್ತಿದ್ದೆ, ಅವಾಗ್ಲೂ ನನ್ನ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅವಾಗ್ಲೂ ನಾನು ಅವ್ರ ಜೊತೆ ಯಾವ್ದು ಪ್ರಪೋಸ್ ಮಾಡಿಲ್ಲ, ಅವರೇ ಆಗಲಿ ನಾನು ಯಾರು. ಅಟ್ ಲೀಸ್ಟ್ ನೀವ್ ಯಾರಿಗೂ ಪ್ರಪೋಸ್ ಮಾಡಿಲ್ಲ, ಓಕೆ. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಅವಾಗ ನೀವೇ ಹೇಳಿದ್ರೆ ಅಸಿಸ್ಟೆಂಟ್ ಆಗಿ ಲೇಡೀಸ್ ವರ್ಕ್ ಮಾಡಿದ್ದಾರೆ ಅಂತ. ಯಾವ್ದಾದ್ರು ಟೆಕ್ನಿಷಿಯನ್ ಅಟ್ಲೀಸ್ಟ್ ಕ್ರಶ್ ಅಂತ ಆದ್ರೂ ಆಗಿದೆಯಾ ಸರ್? ಇಲ್ಲ, ಕ್ರಶ್ ಆಗಿಲ್ಲ. ಓಕೆ. ಅದೇ ನಮ್ಮ ಗ್ರೂಪ್ಗಳಲ್ಲಿ ಯಾವ ರೀತಿ ನಡೀತಾ ಇತ್ತು, ನನ್ನ ಬಿಹೇವಿಯರ್ ಏನೋ ಗೊತ್ತಿಲ್ಲ, ಎಲ್ಲರೂ ಜನರಲ್ ಆಗಿ ಇರ್ತಿದ್ರು, ಎಕ್ಸ್ಟ್ರಾರ್ಡಿನರಿ ಆಗಿ ಯಾವ ಬಿಹೇವಿಯರ್ ಮಾಡ್ತಿರ್ಲಿಲ್ಲ. ಸರ್, ನೀವು ಫಸ್ಟ್ ಟೈಮ್ ಒಂದು ಸಿನಿಮಾಗೆ ನೀವು ಸ್ಟಿಲ್ ಫೋಟೋಗ್ರಾಫರ್ ಆಗಿ ಹೋದ್ರಿ, ಗೆಳೆಯ ಸಿನಿಮಾ ಅಂತ ಹೇಳಿದ್ರಿ. ಅದ್ರಲ್ಲಿ ಬಂದಿದ್ದ ಪೇಮೆಂಟ್ ಎಷ್ಟು, ಮತ್ತೆ ಆ ಪೇಮೆಂಟ್ ಅಲ್ಲಿ ನೀವು ಹೇಗ್ ಮಾಡಿದ್ರಿ ಸರ್? ಅಲ್ಲ, ಪೇಮೆಂಟ್ ಎಷ್ಟು ಅಂದ್ರೆ ಆ ಗೆಳೆಯ ಪಿಕ್ಚರ್ ಅಲ್ಲಿ ನಾನು ಪೇಮೆಂಟ್ ಏನು ಅನ್ನೋದು ಕೇಳಲಿಲ್ಲ. ಅವ್ರು ಮೊದಲೇ ಅಪ್ಪು ಅನ್ನೋರು ಮಾತಾಡಿದ್ರು. ಅವ್ರು ಹೋಗ್ತಾ ಇದ್ರು, ಆಕ್ಸಿಡೆಂಟ್ ಆಗಿದ್ದಕ್ಕೆ ಅಡ್ಮಿಟ್ ಆದ್ರು. ಅವ್ರ ಬದಲಿಗೆ ನಾನು ಎಂಟ್ರಿ ಕೊಟ್ಟೆ ಇಲ್ಲಿ. ಅದೇನ್ ಪೇಮೆಂಟ್ ಅವ್ರು ಮಾತಾಡಿದ್ರು ಅದು ಪೂರ್ತಿ ಅವ್ರಿಗೆ. ನೀವು ಒಂದು ರೂಪಾಯಿ ಅಂತ ತಗೊಳ್ಳಿಲ್ವಾ ಸರ್? ಇಲ್ಲ, ನಾನು ಹೋಗೋದು ಬರೋದಕ್ಕೆ ಪೆಟ್ರೋಲ್ ಕಾಸು ಕೊಡ್ತಿದ್ರು, ಅಷ್ಟು ಬಿಟ್ರೆ ಇನ್ನೇನು. ಸೂಪರ್ ಬಿಡಿ ನೀವು ಹಾಗಾದ್ರೆ. ಸರ್, ಇಲ್ಲಿವರೆಗೂ ನೀವು ಎಷ್ಟೋ ಸಿನಿಮಾಗಳಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ರು. ಒಂದು ಸಿನಿಮಾ ಅಥವಾ ಒಂದು ಸಿಚುವೇಶನ್ ನಾನು ಇದ್ರಲ್ಲಿ ಮಾಡಬಾರ್ದಿತ್ತು ಅಂತ ಅನ್ಸಿದ್ ಯಾವ್ದಾದ್ರು ಸಂಗತಿ? ಯಾವ್ದು ಬಂದಿಲ್ಲ, ಯಾವ್ದು ಇದ್ರಲ್ಲಿ ಮಾಡಬಾರ್ದಾಗಿತ್ತು ಅಂತ ಕಷ್ಟದ್ದು ಯಾವತ್ತೂ ಅಂತ ಸಿಚುಯೇಷನ್ ಬರಲಿಲ್ಲ. ಯಾಕೆಂದ್ರೆ ನಾನೇನಂದ್ರೆ ನನ್ನ ಕೆಲಸದ ಬಗ್ಗೆ ನನ್ನ ಕಾನ್ಸಂಟ್ರೇಷನ್,
ಅದು ಬಿಟ್ಟು ಬೇರೆ ಕಡೆ ನಾನು ಗಮನಿಸಲ್ಲ. ಅದಕ್ಕೆ ಎಷ್ಟೋ ಕಡೆ ಹೊಡೆದಾಡಿರ್ತಾರೆ, ಗಲಾಟೆ ಇರುತ್ತೆ, ಕೂಗಾಡ್ತಾರೆ, ಅವೆಲ್ಲ ಇರುತ್ತೆ. ನನ್ನ ಕಾನ್ಸಂಟ್ರೇಟ್ ಸುಮ್ಮನೆ ಅಲ್ಲಿ ಗಲಾಟೆ ಆಗ್ತಿದೆ ಅಂತ ನೋಡ್ತೀನಿ ಅಷ್ಟೇ ಹೊರತು ನಾನು ತಲೆ ಕೆಡಿಸ್ಕೊಳ್ತೀನಿ. ನನ್ನ ಕೆಲಸ ಇಲ್ಲಿ ಇದು ಮಾಡ್ತೀನಿ. ಸರ್, ನಿಮ್ಮ ತಂದೆಯವರು ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರಿ. ಆಲ್ಮೋಸ್ಟ್ ನೀವು ಸೆಟಲ್ಡೇ ಇರ್ತೀರಾ. ಬಟ್ ನನ್ನ ಕ್ವಶನ್ ಏನು ಅಂದರೆ, ನಿಮ್ಮದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದ ಪೇಮೆಂಟಿಂದ ನೀವು ಏನಾದರೂ ಸೆಟಲ್ಡ್ ಅಂತ ಆಗಿದ್ದೀರಾ, ಅಥವಾ ಇನ್ನೂ ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅನ್ನೋದೇನಾದ್ರು ಬೇಜಾರಿದೆಯಾ ಸರ್? ಸುಮಾರು ದುಡಿದ್ಬಿಟ್ಟಿದ್ದೀನಿ ನಾನು ಸಿನಿಮಾ ಫೀಲ್ಡಲ್ಲಿ, ಯಾವುದು ಉಳಿಸ್ತೀನಿ. ಓ, ಫುಲ್ ದುಡಿದ್ಬಿಟ್ಟಿದ್ದೀರಾ? ಅಲ್ಲ, ಚೆನ್ನಾಗಿ ದುಡಿದೆ. ಎಷ್ಟೋ ಸಲ ತಿಂಗಳಿಗೆ 60,000, 70,000, 90,000 ಹಿಂಗೆಲ್ಲ ದುಡಿದೆ. ಯಾವುದು ಉಳಿಲಿಲ್ಲ. ಅದು ಏನು ಅಂದರೆ, ನಾನು ಬಂದಿದ್ದ ದುಡ್ಡು ಹಿಂಗೆ ಬಂದು ಇನ್ನೊಬ್ರಿಗೆ ಯಾರು ಕರೆಸ್ಬೇಕು. ಒಂದು ಕೆಟ್ಟ ಅಭ್ಯಾಸ ಇಲ್ಲ ನನಗೆ. ಒಂದು ಸಿಗರೇಟ್ಸ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ನಾನ್ ವೆಜ್ ಇಲ್ಲ, ಯಾವುದೇ ಅಭ್ಯಾಸ ಇಲ್ಲ. ಆಮೇಲೆ ಬೇರೆ ಯಾರ್ದು ಸಭಾಸ ಇಲ್ಲ. ಇಷ್ಟೆಲ್ಲ ಇದ್ರು ಯಾರ್ದೋ ಕಷ್ಟಕ್ಕೆ, ಯಾರೋ ಸಾಯ್ತಾರನ್ನು ಬದುಕಿಸೋದಕ್ಕೆ, ಇನ್ನೇನು ಕಷ್ಟದಲ್ಲಿ ಇರೋರಿಗೆ, ಬದುಕಬೇಕು ಅಂತ ಇರೋರಿಗೆ ಅವ್ರಿಗೆ ಖರ್ಚಾಗಿದೆ. ನನ್ನ ಹತ್ರ ನಾನು ಇವತ್ತರೂ ದುಡ್ಡು ಉಳಿಸಿ. ಆದ್ರೂ ನೀವು ಸೂಪರ್ ಸರ್, ಬೇರೆಯವ್ರಿಗೆ ಹೆಲ್ಪ್ ಮಾಡಿದಿರಲ್ಲ, ನೇಚರ್ ಆಗಿದೆ ಮನಸ್ಫೂರ್ತಿ. ನನಗೇನು ಅಂದರೆ, ದೇವ್ರು ನನಗೆ ಕೊಟ್ಟಿದ್ದಾನೆ, ಯಾರು ಕೊಡಬೇಕಾಗಿತ್ತು ಕೊಡ್ತಾ ಇದ್ದೀನಿ. ಅದೇನು ನನಗೆ ಏನು ಕೊಟ್ಟಿಲ್ಲ, ಏನು ಬಂದಿರೋದು ಅದು ಗ್ರೇಟ್ ಸರ್. ಅವ್ರಿಗೆ ಅವಶ್ಯಕತೆ ಇತ್ತು, ಸಾಯ್ತಾ ಇದ್ರು ಬದುಕಿಸೋದಕ್ಕೆ ಏನು ಬೇಕು ತಕ್ಷಣ ಅಲ್ಲಿ ಖರ್ಚು ಮಾಡ್ತಿದ್ದೆ, ಖರ್ಚು ಅದೆಲ್ಲ ಆಗಿದೆ. ಕಾಯಿಲೆಯಿಂದ ಟಿವಿಯಿಂದ ನರಳ್ತಿದ್ದವರು ಟಿವಿ ವಾಸಿ. ಸೀರಿಯಸ್ಲಿ ಇನ್ನು ಏನೇನ್ ಮಾಡಿದೀರಾ ಸರ್ ನೀವು? ನನ್ನ ಕೈಲಿ ಸಾಧ್ಯವಾಗಿರೋದೆಲ್ಲ ಮತ್ತೆ ನಾನು ಇವತ್ತು ನಾನು ದುಡ್ಡು ಉಳಿಸ್ತೀನಿ. ಸರ್, ನೀವು ಇಲ್ಲಿವರೆಗೂ ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಅಂತ ಅಂದ್ರೆ ಯಾವುದು ಸರ್? ಸುಮಾರು ಮಾಡಿದ್ದೀನಿ. ಇವರು ಸತ್ಯ ಇನ್ ಲವ್ ಶಿವಣ್ಣ ಅವ್ರದ್ದು, ಅದರಲ್ಲೂ ಅಷ್ಟೇ ಅವ್ರ ಬಿಹೇವಿಯರು ಅಲ್ಲಿ ನಾನು ಗಮನಿಸ್ತಾ ಇದ್ದೆ. ಅವರು ಹೀರೋ ಆಗಿದ್ರು ಕೂಡ ಸ್ಪಾಲ್ ಹೆಂಗೆ ಕೆಲಸ ಮಾಡ್ತಾರೆ, ಪ್ರತಿಯೊಂದು ಸೆಟ್ಟು ಅಲ್ಲಿ ಏನಿತ್ತು, ಏನಿತ್ತು, ಈ ಸೀನಲ್ಲಿ ಏನಿತ್ತು, ಮುಂದಿನ ಸೀನಲ್ಲಿ ಅದು ಇದೆಯಾ ಇಲ್ವಾ, ಆಮೇಲೆ ಪಕ್ಕದಲ್ಲಿರೋ ಏನ್ ಡೈಲಾಗ್ ಹೊಡೆದಿರೋ, ನೆಕ್ಸ್ಟ್ ಅಲ್ಲಿ ಅವ್ರು ಏನು ಹೊಡಿಬೇಕಾಗಿತ್ತು, ಅದು ಬೇರೆ ಇನ್ನೇನೋ ಹೊಡೆದು, ಅದೆಲ್ಲ ಡೈರೆಕ್ಟರ್ಗೆ ಬಿಟ್ಕೊಡ್ತಿರ್ಲಿಲ್ಲ, ಇವರೇ ಗಮನಿಸಲಿ ಆ ಥರ ವ್ಯಕ್ತಿ. ಅದನ್ನ ನೋಡಿದೆ, ಅದನ್ನು ನನಗೆ ಗ್ರೇಟ್ ಅನ್ನಿಸ್ತಾ ಹೋಗುತ್ತೆ. ಆಮೇಲೆ ಸುಮಾರು ಜನ ಎಲ್ಲರೂ ಮಾಡಿದ್ದಾರೆ. ಪ್ರಜ್ವಲ್ ಅವರು ಮಾಡಿದ್ರು, ಅವರು ಫಸ್ಟ್ ಅವಾಗ ಇನ್ನೂ ಹೊಸ ಪಿಕ್ಚರ್ ಇರ್ಬೋದು, ಆದ್ರೂ ಅವ್ರ ನಟನೆ ಇತ್ತಲ್ಲ, ಬಹಳ ಚೆನ್ನಾಗಿದೆ. ಸರ್, ನೆಕ್ಸ್ಟ್ ಕ್ವಶನ್. ಸರ್, ಇಲ್ಲಿವರೆಗೂ ಸಿನಿಮಾ ಜರ್ನಿ ಕ್ವಶನ್ಸ್ ಕೇಳಿದೆ. ಇವಾಗ ಕೆಲವೊಂದು ಮಾಸ್ ಕ್ವಶನ್ಸ್ ನ ಕೇಳ್ತೀನಿ ಸರ್. ಎಸ್ ಸರ್ ನೋ ಹೇಳ್ಬೇಕು ನೀವು, ಓಕೆನಾ? ಬೇಜಾರು ಮಾಡ್ಕೋಬಾರ್ದು ಸರ್. ತಗೊಳ್ಳಿರ್ಬೋದು. ಸರ್, ನಿಮ್ದು ಲವ್ ಮ್ಯಾರೇಜಾ? ಸರ್, ನಿಮ್ದು ಅರೇಂಜ್ ಮ್ಯಾರೇಜ್ ಅಂದ್ರೆ? ಸಿಂಗಲ್. ಸೀರಿಯಸ್ಲಿ ಸರ್? ಎಸ್. ಅದು ಹೆಂಗೆ ಸರ್? ಹೇಗೆ ಅಂದ್ರೆ ಅದು ಹಾಗೆ ನಡ್ಕೊಂಡು ಬಂದು. ಅಲ್ಲ, ಇಷ್ಟು ವರ್ಷ ಆಗಿದೆ, ಮದುವೆ ಆಗಿಲ್ಲ, ಹೇಗಿದ್ದೀರಾ ಮತ್ತೆ? ಒಂಟಿ ಜನ ಅಭ್ಯಾಸ ಆಗಿದೆ. ಅಂದ್ರೆ ಇವಾಗ ನೀವು ಮನೇಲಿ ನೀವು ಒಬ್ಬರೇ ಇದ್ದೀರಾ? ಇಲ್ಲ ಇಲ್ಲ, ಮನೆಯಲ್ಲಿ ಇನ್ನು ನಮ್ಮ 5 ಜನ ಜೊತೆ ಇದೆ ನಾನು. ಅಂದ್ರೆ ಫ್ಯಾಮಿಲಿ ಜೊತೆ ಇದ್ದೀರಾ? ಫ್ಯಾಮಿಲಿ ಜೊತೆ ಇದ್ದೀನಿ. ಅದೇ ಸಿಂಗಲ್. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಇದು ಹೇಳ್ಬೇಕೋ ಬೇಡ ಗೊತ್ತಿಲ್ಲ. ನಮ್ಮ ಮನೇಲಿ 5 ಜನ ಇದ್ದೀರ, 5 ಜನನು ಬ್ಯಾಚುಲರ್. ಯಾರು ಸರ್ ಅವರೆಲ್ಲ? ಒಬ್ರು ನಮ್ಮ ಅಕ್ಕ, 2 ತಂಗಿದಿರು, ಒಬ್ಬ ತಮ್ಮ, ನಾನು. ಸರ್, ಇವಾಗ ನೀವೇ ಹೇಳಿದ್ರಿ ನಿಮ್ಮ ಅಕ್ಕ, ನಿಮ್ ತಂಗಿ, ನಿಮ್ ತಮ್ಮ ಎಲ್ಲ ಹಂಗೆ ಸಿಂಗಲ್ ಆಗಿ ಬ್ಯಾಚುಲರ್. ಬಟ್ ರೀಸನ್ ಏನು ಸರ್? ಶಾಕ್ ಆಗ್ತೀರಿ? ರೀಸನ್ ಏನಿಲ್ಲ, ಅವ್ರಿಗೆ ಮದುವೆ ಆಗ್ಬೇಕಂತ ಅವ್ರಿಗೆ ಇಷ್ಟ ಆಗಿರಲಿಲ್ಲ, ಅವ್ರು ಆಗಿಲ್ಲ, ನಾನು ಆಗಿಲ್ಲ. ಇದರಲ್ಲಿ ಯಾರ್ದು ಲವ್ ಅಫೇರು ಅವೆಲ್ಲ ಏನಿಲ್ಲ, ಎಲ್ಲ ಜನರಲ್. ಅಲ್ಲ ಸರ್, ಅಟ್ಲೀಸ್ಟ್ ಅಂದ್ರೆ ನೀವು ಮೊದಲನೇಯವರ ನೀವು? ನಮ್ಮ ಅಕ್ಕ ಅವರು ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕ ಮದ್ವೆ ಮಾಡ್ಬೇಕು ಅಂತ ಏನು ಪ್ಲಾನ್ ಪ್ರಯತ್ನ ಪಟ್ಟರು. ಅವಾಗ ಅವರು ಡಬಲ್ ಗ್ರಾಜುಯೇಟ್ ಆಗಿ LLB ಎಲ್ಲ ಮಾಡಿ ಎಲ್ಲ ಕೆಲಸದಲ್ಲಿ ಇದ್ರು. ಅವ್ರು ಚೆನ್ನಾಗಿ ಓದ್ಕೊಂಡಿದ್ರು, ಒಳ್ಳೆ ಆಫೀಸರ್ ಆಗೇ ಇದ್ರು ಅವರು. ಆಮೇಲೆ ಇನ್ನೊಬ್ಬ ನಮ್ಮ ತಂಗಿ ಒಬ್ರು, ಅವರು ಆಫೀಸರ್ ಆಗೇ ಇದ್ರು. ಮೈನ್ಸ್ ಅಂಡ್ ಜಿಯಾಲಜಿಯಲ್ಲಿ ಕೆಲಸ ಮಾಡ್ತಿದ್ರು, ಆಫೀಸರ್ ಆಗಿದ್ರು. ಆಮೇಲೆ ನಮ್ಮ ತಮ್ಮ ಸ್ವಂತ ಬಿಸ್ನೆಸ್ ಮಾಡ್ತಾರೆ. ನಾನೊಬ್ಬ, ನಮ್ಮ ತಂಗಿ ಒಬ್ರು ಡಾಕ್ಟರ್ ಆಗಿದ್ದಾರೆ. ಅದೇನ್ ಕತೆ ಏನಾದ್ರು ಗೊತ್ತಿಲ್ಲ, ಯಾರು ಲವ್ ಅಫೇರ್ ಅನ್ನೋದೇನಿಲ್ಲ, ಎಲ್ಲ ಕ್ಯಾಶುಯಲ್ ಆಗೇ ಇದ್ದಾರೆ. ಇವಾಗ 5 ಜನಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಮದ್ವೆ ಮೇಲೆ? ಇಲ್ಲ, ವಯಸ್ಸಾಯ್ತಲ್ಲ, ಮದುವೆ ಆಗೋ ವಯಸ್ಸು ಮೀರೋಗಿದೆ. ಹೌದು, ನಿಜಾನೇ ಅದು. ಆದ್ರೂ ಇಷ್ಟು ವರ್ಷ ಹಂಗೆ ಜರ್ನಿ ಮಾಡ್ಕೊಂಡು ಬಂದಿದ್ದೀರಲ್ಲ, ಅದು ಒಂದೇ ಫ್ಯಾಮಿಲಿ 5 ಜನ ಬ್ಯಾಚುಲರ್ ಆಗಿ.
ನಮ್ಮ ವೀಕ್ಷಕರು ಇವಾಗ ನೋಡ್ತಿರೋರು ಫುಲ್ ಶಾಕ್ ಆಗ್ತಾರೆ, ಇದು ಯಾವ ಫ್ಯಾಮಿಲಿ ಇದು ತುಂಬಾ ಆದರೆ ಡಿಫ್ರೆಂಟ್ ಆ ಆಗಿದೆ. ಥರ ಇದೆ. ಇವಾಗ ಅದನ್ನ ನಾವು ನೀವುಗಳು ಬೆಳೆದು ಅಷ್ಟೇ ಬಂದಿದ್ದೀವಿ. ನಮ್ಮ ರಾಮ್ ಪ್ರಸಾದ್ ಸರ್ನ ನೋಡಿ ನೀವು ಅವ್ರನ್ನ ಸ್ವಲ್ಪ ಫಾಲೋ ಮಾಡಿ. ನಿಮ್ಮ ಮನೇಲಿ ಯಾರಾದ್ರೂ ಇದ್ರೆ ಬ್ಯಾಚುಲರ್ ಆಗ್ಬೇಕು ಅಂದ್ರೆ, ನಿಮ್ಗೆ ಗೈಡ್ಲೈನ್ಸ್ ಏನಾದ್ರು ಬೇಕು ಅಂದ್ರೆ ನಮ್ಮ ರಾಮ್ ಪ್ರಸಾದ್ ಸರ್ ಕೊಡ್ತೀವಿ. ಬ್ಯಾಚುಲರ್ ಆಗಿದೆ ಅಂದ್ಬಿಟ್ಟು ಬೇರೆ ಯಾವುದು ಸಂಬಂಧಗಳು ಇಟ್ಕೊಂಡು ಸೂಪರ್ ಸರ್. ಒಂಟಿಯಾಗಿದೆ. ರಾಮ್ ಪ್ರಸಾದ್ ಸರ್ಗೆ ಸದ್ಯಕ್ಕೆ ಪಾರ್ಟ್ನರ್ ಅಂದ್ರೆ ಡೇ ಟೈಮ್ ನಲ್ಲಿ ಕ್ಯಾಮ್ರಾ, ನೈಟ್ ಟೈಮ್ ನಲ್ಲಿ ಪೆಗ್ಗು. No. ಡೇ ಟೈಮ್ ನಲ್ಲಿ ಕ್ಯಾಮ್ರಾ ಅದು ಎಸ್ ಅಲ್ಲ, ಅದು ಎಸ್. ಅದು correct. ಓಕೆ ಸರ್, ಡನ್. Night ಇದು. ಇಲ್ಲ ಸರ್, ನನಗೆ ನಿಜ ಶಾಕ್ ಆಗ್ತಿದೆ ಸರ್. ಈ ಕಡೆ ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಈ ಕಡೆ ಮದುವೆ ಇಲ್ಲ. ಅದು ಹೆಂಗ್ ಸರ್ ಜೀವನ ಮಾಡ್ತಿದ್ದೀರಾ? ಅದು ಹೆಂಗ್ ಸಾಧ್ಯ ಆಗುತ್ತೆ? ಅದು ಬೆಳೆಸ್ಕೊಂಡು ಬಂದಿದ್ದೀವಿ ನಾವಾಯ್ತಾ, ನಮ್ಮ ಕೆಲಸ ಆಯಿತು. ಎಲ್ಲೇ ಕೂತ್ಕೊಂಡು ಮನೇಲಿ ಕೂತ್ಕೊಂಡ್ರೆ ನಮ್ಮ ಕೆಲಸ, ಹೊರಗಡೆ ಹೋದ್ರಂತೂ ಕೇಳಲೇಬೇಡಿ, ನಮ್ಮ ಕೆಲಸ ನಡೀತಾ ಇದೆ. ಮನೆಗೆ ಬಂದ್ರೂ ಕೂಡ ಅದು ಕಂಪ್ಯೂಟರ್ ಕೆಲಸ, ಅದು ಇದು ಇರುತ್ತೆ. ನೋ ವರ್ಡ್ಸ್ ಆಮೇಲೆ ಮಕ್ಕಳು ಅಕ್ಕಪಕ್ಕ ಮಕ್ಕಳುಗಳಿರ್ತಾರೆ, ಅವ್ರ ಜೊತೆ ಆಟ ಆಡೋದು. ಸರ್. ಇಷ್ಟು ವರ್ಷ ನೀವು ಮದುವೆ ಆಗಿಲ್ಲ, ಎಲ್ಲೋ ಒಂದ್ ಕಡೆ ನಾನು ಮದುವೆ ಆಗ್ಲಿಲ್ಲ, ನನ್ನ ಜೊತೆ ಸಪೋರ್ಟಿಂಗ್, ನಾನು ಹುಷಾರಿಲ್ಲ ಅಂದಾಗ ನನ್ನ ಜೊತೆ ಕುತ್ಕೊಳ್ಳೋರು ಯಾರು ಇಲ್ಲ, ಆ ಥರ ಏನಾದ್ರು ಗಿಲ್ಟ್ ಫೀಲ್, ಬೇಜಾರಿದೆಯಾ ಸರ್ ನಿಮಗೆ? ಎಲ್ಲದಕ್ಕೂ ಮನೇಲಿ ಫ್ಯಾಮಿಲಿ ಇದ್ದಾರೆ. ಡನ್ ಸರ್. ಸರ್, ಇವಾಗ ನೆಕ್ಸ್ಟ್ ಕ್ವಶನ್ ಸರ್. ಎಂಟಿ ಅನ್ನೋ ಚಾಪ್ಟರ್ಗಿಂತ ಸಿನಿಮಾ ಅನ್ನೋ ಚಾಪ್ಟರ್ ಅಲ್ಲೇನೆ ನೀವು ತುಂಬಾ ಖುಷಿಯಾಗಿದ್ದೀರಾ? ಖಂಡಿತ ಸರ್. ಇವಾಗ ನೀವು ಹೊಸಬ್ರು ಸಿನಿಮಾದಲ್ಲೂ ತುಂಬಾ ಜನ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ದು ಹಳೆ ತಲೆ, ಹಳೆ ಹುಲಿ ಅಂದ್ಬಿಟ್ಟು ನಿಮ್ಗೆ ಇವಾಗ ಆ ಸಿನಿಮಾಗಳಲ್ಲಿ ರೆಸ್ಪೆಕ್ಟ್ ತುಂಬಾ ಇದೆ. ಎಸ್ ಸರ್, ನೋ ಸರ್? ರೆಸ್ಪೆಕ್ಟ್ ತುಂಬಾ ಇದೆ. ಎಸ್, ಹಳೆ ತಲೆ, ಹಳೆ ಹುಲಿಗೆ ರೆಸ್ಪೆಕ್ಟ್ ಕೊಡದೇ ಇರ್ತಾರ? ಕೊಟ್ಟೆ ಕೊಡ್ತಾರೆ. ಸರ್, ಎಸ್ ಸರ್, ನಾವು ಕ್ವಶನ್ ಮುಗೀತು. ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರೋಣ. ಸರ್, ನಿಮ್ಗೆ ಡೈರೆಕ್ಟರ್ ಆಗ್ಬೇಕು ಅಂತ ಏನಾದ್ರೂ ಆಸೆ ಇತ್ತಾ? ಇಲ್ಲ, ಇವತ್ತವರೆಗೂ ಇಲ್ಲ ಅಂದ್ರೆ ಇವಾಗ ಸ್ಟಿಲ್ ಫೋಟೋಗ್ರಾಫರ್ ಆಗಿ ನೀವು ಎಂಟ್ರಿ ಆದ್ರಿ ಸರ್. ನಿಮ್ಗೆ ಏನಾದ್ರು ನನಗೆ ಈ ಕೆಲ್ಸಕ್ಕಿಂತ ನಾನು ಈ ಕೆಲಸ ಮಾಡ್ಬೇಕಿತ್ತು ಅಂತ ಯಾವುದು ಆಪ್ಷನ್ ಇರ್ಲಿಲ್ಲ? ಯಾವ್ದೋ ಒಂದು ಸಿಕ್ತು, ಜಾಯಿನ್ ಆದ್ರೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಸೂಪರ್ ಸರ್. ಸರ್, ಇವಾಗ ನಾನೊಂದು 5 ಜನ ಆರ್ಟಿಸ್ಟ್ಗಳದ್ದು ನೇಮ್ ಹೇಳ್ತೀನಿ ಸರ್. ಅವ್ರ ಬಗ್ಗೆ ಒಂದು 2 ಮಾತಲ್ಲಿ ಹೇಳ್ಬಿಡಿ. ಸರ್, ಶಿವಣ್ಣ ಸರ್. ಶಿವಣ್ಣ ಅವ್ರ ಬಗ್ಗೆ ನಾ ಏನು ಹೇಳಾಗಿಲ್ಲ. ಶಿವಣ್ಣ ಅವರು ಸಿನಿಮಾ ಪ್ರಪಂಚಕ್ಕೆ ಬಂದಾಗ ಅಪ್ಪನ ಹೆಸರಲ್ಲಿ ಬೆಳೀತಾ ಇದ್ದಾರೆ ಅಂತ ಅಂದ್ಕೊಂಡ್ರು. ಅವ್ರ ಅಪ್ಪನ ಹೆಸರಲ್ಲಿ ಬೆಳೆಯಿಲ್ಲ, ಅವ್ರದೇ ಒಂದು ಹೆಸರು ಮಾಡಿದ್ರು, ಆ ಲೆವೆಲ್ಗೆ ಬೆಳೆದ್ರು. ರಾಜ್ಕುಮಾರ್ ಅವ್ರ ಮಗ ಶಿವಣ್ಣ ಅಂತ ಯಾರು ಹೇಳಿಲ್ಲ, ಶಿವಣ್ಣನೇ ಸಪ್ರೇಟ್ ಒಂದು ಹೀರೋ ಅಂತ ಹೇಳಿ ಆ ಲೆವೆಲ್ಗೆ ಬೆಳೆದ್ರು. ಸರ್, ಮಹಾಲಕ್ಷ್ಮಿ ಮ್ಯಾಮ್ ಬಗ್ಗೆ ಸರ್? ಮಹಾಲಕ್ಷ್ಮಿ ಅವರು ಅಷ್ಟೇ, ಒಂದು ಸಂದರ್ಭ ಒಂದು ಹೇಳಿದ್ರೆ ಸಾಕು, ಅವರಿಗೆ ಡೈಲಾಗ್ ಅವ್ರ ಬಾಯಲ್ಲೇ ಬಂದ್ಬಿಡ್ತೀವಿ. ಅಷ್ಟು ಸಂದರ್ಭ ಅಂದ್ರೆ ಈ ತರದೇ ಡೈಲಾಗ್ ಹೊಡಿಬೇಕು ಅನ್ನೋದೇನಿಲ್ಲ. ಅಲ್ಲಿ ಏನಾಗುತ್ತೆ, ಅವ್ರ ಡೈಲಾಗ್ ಹೇಳೋರು ಹೇಳ್ತಾರೆ ಅವರು, ಆದ್ರೆ ಆ ಸಂದರ್ಭಕ್ಕೆ ತಕ್ಕನಾಗಿ ಅವ್ರು ಯಾವ ವ್ಯಕ್ತಿ ಬೇಕಾದ್ರೂ ಡೈಲಾಗ್ ಹೇಳೋರು ಆ ಲೆವೆಲ್ಗೆ, ಅದು ಅಲ್ಲಿಗೆ ಹೊಂದ್ತಾ ಇತ್ತು. ಅದು ಆ ಥರ ನೋಡಿದೀನಿ. ಒಳ್ಳೆ ಕಲಾವಿದರು, ಅದಕ್ಕೆ ನಾವೇನು ಹೇಳ್ಕೊಡೋಂಥದ್ದು, ಅವಾರ್ಡ್ ಕೊಡುವಂಥದ್ದು ಏನಿಲ್ಲ ಅಲ್ಲಿ. ಕರೆಕ್ಟ್ ಸರ್. ಸರ್, ಯಶ್ ಸರ್? ಯಶ್ ಅವ್ರದ್ದು ನಾನು ಸಿನಿಮಾಗಳು ಜಾಸ್ತಿ ಯಾವುದು ಮಾಡಿಲ್ಲ, ಬೆಳೆದ್ರು, ಅತ್ಯಂತ ಚೆನ್ನಾಗಿ ಬೆಳೆದಂಥ ಕಲಾವಿದರು ಅವರು. ಅವರು ಹೀರೋ ಆಗೋದಕ್ಕೆ ಮೊದಲೇನೆ ನನ್ನ ಮನೆಯಲ್ಲೇನೆ ಅವ್ರಿಗೊಂದು ಫೋಟೋ ಶೂಟ್ ಮಾಡಿದ್ರು. ಮೇ ಬಿ ನೀವು ಫೋಟೋ ಶೂಟ್ ಮಾಡಿದ್ಮೇಲೆ ಅವರು ದೊಡ್ಡ ಸ್ಟಾರ್ ಆಗಿರ್ಬೋದು. ಆ ಥರ ಅಲ್ಲ, ಯೋಗ ಇತ್ತು ಅವರಿಗೆ, ಅಲ್ಲಿ ಆ ಲೆವೆಲ್ಗೆ ಬೆಳಿಬೇಕು ಅನ್ನೋ ಯೋಗ ಇತ್ತು, ಸುಮ್ಮನೆ ಬೆಳೆಯಲ್ಲ ಆ ಥರ. ಅದೊಂದು ಬಿಟ್ಟರೆ ನಾನು ಅವತ್ತಲೇ ನಾನು ಅವ್ರನ್ನ ಕ್ಯಾಮ್ರಾ ಹಿಡಿದಲ್ಲಿ ಸೆರೆ ಹಿಡಿದಿದ್ದು. ಅದು ಬಿಟ್ಟರೆ ಇನ್ನು ಯಾವತ್ತೂ ಅವ್ರದ್ದು ಫೋಟೋ ತೆಗಿಯೋಕ್ಕಾಗಲಿಲ್ಲ, ಅವಕಾಶ ಸಿಕ್ಕಲಿಲ್ಲ ನನಗೆ. ನೆಕ್ಸ್ಟ್ ಚಾನಲ್ ನೋಡಿದ್ಮೇಲೆ ಸರ್ ನಿಮ್ಮನ್ನ ಕರೆದು ಖಂಡಿತ ಒಂದು ಚಾನ್ಸ್ ಕೊಡ್ಲಿ, ಕೊಟ್ಟರೆ ಮಾಡ್ತೀನಿ. ಯಾರೇ ಕರೆದ್ರು ನಾನು ಇಲ್ಲ ಅಂತ ಹೇಳಿ. ಸರ್, ನೆಕ್ಸ್ಟ್ ಪರ್ಸನ್ ನಮ್ಮ ವಿಷ್ಣು ಸರ್. ಸರ್, ವಿಷ್ಣು ಸರ್ ಸುಮಾರು ಜನ ಅವರನ್ನ ಇದು ಬಹಳ ಅಹಂ ಇರುವಂಥ ಮನುಷ್ಯ. ಅಹಂ ಅನ್ನೋದು ಪ್ರತಿಯೊಬ್ಬನಿಗೂ ಇರುತ್ತೆ. ಖಂಡಿತ ಸರ್, ಹೌದಾ? ಯುವತರ ಅವರು ಯಾವುದೇ ಆಗಲಿ, ಸಂದರ್ಭ ಆಗಲಿ, ಏನೇ ಆಗಲಿ, ಪ್ರತಿಯೊಂದನ್ನು ಗಮನಿಸ್ತಾ ಇದ್ರು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡಿಯೋದಕ್ಕೆ, ಸಿಗರೇಟ್ ಸೇದಕ್ಕೆ ಎಲ್ಲೋ ಹೋಗ್ತಿರ್ಲಿಲ್ಲ ಅವರು. ಸೆಟ್ಟಲ್ಲಿ ನೋಡ್ತಾ ಇದ್ರು ಏನ್ ನಡೀತಾ ಇದೆ. ಆಮೇಲೆ ಸಾಧಾರಣ ಏನಾದ್ರು ಹೊರಗಡೆ ಹೋಗ್ಬೇಕಾಗಿ ಬಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕರೆಸ್ಬಿಟ್ಟು, ನನ್ನ ಕಡೆ ಹೋಗ್ತಾ ಇದ್ದೀನಿ, ಹುಡುಕ್ಬೇಡಿ, ಬಂದು ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದಲ್ಲ, ಕರಿಬೇಕು ಅಂದ್ರೆ ಅದನ್ನ ಮೊದಲೇ ಹೇಳ್ಬಿಟ್ಟು ಹೋಗ್ತಿದ್ರು. ಆ ಥರ ವ್ಯಕ್ತಿ ಪ್ರತಿಯೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರಿಂದ ಪ್ರತಿಯೊಬ್ಬರಿಗೂ
ಒಂದು ಮರ್ಯಾದೆ ಕೊಡ್ತೀನಿ. ಸೂಪರ್ ಸರ್ ಅವರು ವಿಷ್ಣು ಸರ್. ನಾನು ನನ್ನ ಕಣ್ಣಾರೆ ನೋಡಿದ್ದು ಇದು. ಸರ್ ಇನ್ನೊಬ್ರು ಸರ್ ವಿನಯ ಪ್ರಸಾದ್ ಮ್ಯಾಮ್ ಬಗ್ಗೆ ಏನಾದ್ರು? ವಿನಯ ಪ್ರಸಾದ್ ಅವರು ಬಹಳ ಕಾಮಿಡಿ ಲೆವೆಲ್ ಅಲ್ಲಿ ಬಂದು ಆಮೇಲೆ ಹೀರೋಯಿನ್ ಆದ್ರು. ಈಗಂತೂ ಸ್ಟಾರೇ ಆಗ್ಬಿಟ್ಟಿದ್ದಾರೆ. ಸ್ಟಾರ್ ಆಗ್ಬಿಟ್ಟಿದ್ದಾರೆ ಅವರು. ಆ ಲೆವೆಲ್ಗೆ ಬೆಳಿಬೇಕಂದ್ರೆ ಅವರು ಸುಮ್ಮನೆ ಆಗಲ್ಲ. ಆ ಕಲೆ ಅವರಲ್ಲಿತ್ತು. ನೋಡಿದೆ ಒಂದ್ಸಲ ನಾನೇ ಸೆಟ್ಟಲ್ಲಿ ನೋಡ್ತಾ ಇದ್ದೀನಿ, ಈ ತೆಗೆದು ಎಳೆದಾಗ ಹೋಗಿ ಬಿದ್ರು ತಲೆಗೆ ಚೇರ್ ಹೊಡಿತು. ಆ ಚೇರ್ ತಲೆಗೆ ಏಟ್ ಬಿಡ್ತು ಅಂದ್ಬಿಟ್ಟು ಕೂಡ ಅವ್ರು ಏನು ಇದು ಮಾಡಲಿಲ್ಲ, ಕರೆಕ್ಟ್ ಆಗಿ ಸೀನ್ ಮುಗಿಸಿನೇ ಬಂದ್ರು ಅವರು. ಆ ಥರ ಕಲಾವಿದೆ ಅವರು, ಚೆನ್ನಾಗಿತ್ತು. ಅದರಿಂದನೇ ಅವ್ರು ಅಷ್ಟು ಬೆಳೆಯ ಸಾಧ್ಯ ಆಯ್ತು. ಸರ್ ನಿಮ್ಮ ಹುಟ್ಟೂರು ನೇಟಿವ್ ಮತ್ತೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಸರ್? ನಮ್ಮ ತಂದೆಯವರು ಮಂಡ್ಯ ಜಿಲ್ಲೆಯಲ್ಲಿ ಬೆಳಕವಾಡಿ ಅಂತ ಇದೆ, ಶಿವನ ಸಮುದ್ರ ಅಂತ, ಅಲ್ಲಿ ಅವ್ರು ನಮ್ಮ ತಂದೆಯವರು. ನಮ್ಮ ತಾಯಿಯವರು ಅದೇ ಮಂಡ್ಯ ಜಿಲ್ಲೆಯಲ್ಲೇ ಮಳವಳ್ಳಿ ಅಂತ, ಮಳವಳ್ಳಿಯವರು ನಮ್ಮ ತಾಯಿ. ಅವ್ರು ಮೊದಲಿನ ಸಂಬಂಧಿಕರೇನು ಅವರು. ಅವ್ರಿಗೆ ಮದುವೆ ಆಗಿತ್ತು. ಆಮೇಲೆ ನಾವು ನಮ್ಮ ತಂದೆಯವರು ರೈಲ್ವೆ ಕೆಲಸ ಸಿಕ್ತು, ಎಲ್ಲ ಕಡೆ ಶಿಡ್ಲಘಟ್ಟ, ಬೆಂಗಳೂರು ಅಂತೆಲ್ಲ ಸುತ್ತಾಡ್ಕೊಂಡು ಬಂದರು. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲ ನಾವು ಹೋಗ್ಬೇಕಾದ್ರೆ ಅಷ್ಟೇ, ಇನ್ನೇನಿಲ್ಲ. ಬಾಲ್ಯ ಅನ್ನೋದು ಏನು ಅಂದರೆ, ನಾನು ಪ್ರತಿಯೊಂದು ಯಾವುದೇ ಒಂದು ದೊಡ್ಡ ಆಸೆ ಇಟ್ಕೊಂಡು ಬೆಳೆದಿಲ್ಲ. ಅವಾಗ ಬಾಲ್ಯದಲ್ಲೇ ಆಗಲಿ, ಸ್ಕೂಲ್ನಲ್ಲಿ ಹೋಗುವಾಗ, ಹೈಸ್ಕೂಲ್ನಲ್ಲಿ ಹೋಗುವಾಗ ಅದು ಯಾವ ರೀತಿ ಬರುತ್ತೋ ಅದೇ ರೀತಿ ಸ್ವೀಕರಿಸ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಹೆಂಗಂದ್ರೆ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ಅನ್ನೋದು ಇರಲಿಲ್ಲ. ಆಮೇಲೆ ಕಾಲೇಜ್ ಮುಗಿದ ಮೇಲೆ ಕೆಲವು ಕಡೆ ಎಲ್ಲೆಲ್ಲಿ ಯಾವ್ದು ಸಿಗುತ್ತೆ ಸ್ಟೇಜ್ ವರ್ಕ್ ಮಾಡಿದೆ. ಆಮೇಲೆ ಅಲ್ಲೆಲ್ಲ ಆರ್ಟಿಸ್ಟನ್ನ ಬೆಳೆಸ್ತಾ ಇದ್ದೆ. ಅವಾಗೆಲ್ಲ ಡೈಲಾಗ್ ಹೇಳ್ಕೊಡೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದು, ಅದೆಲ್ಲ ಮಾಡ್ತಿದ್ದೆ. ಅಲ್ಲಿಂದ ಬಂದು ಮತ್ತೆ ಒಬ್ಬ ನಮ್ಮ ಸ್ನೇಹಿತ ಫ್ಯಾಕ್ಟ್ರಿ ಓಪನ್ ಮಾಡೋಣ ಅಂತ ಫ್ಯಾಕ್ಟ್ರಿ ಓಪನ್ ಮಾಡೋದಕ್ಕೆ ಶುರು ಮಾಡಿದೆ. ಫ್ಯಾಕ್ಟ್ರಿಯಲ್ಲಿ ನಾನೇ ಕೆಲಸಗಾರ ಅಂತ ಕೆಲಸ ಮಾಡಿದೆ. ಕೆಲಸಗಾರ ಯಾರು ಬರಲಿಲ್ಲ ಅಂದರೆ ಅವ್ನು ಯಾಕೆ ಬರಲಿಲ್ಲ ಅಂತ ಕೇಳ್ತಿರ್ಲಿಲ್ಲ. ಅವ್ನ ಬದಲಿಗೆ ನಾನು ಕೆಲಸ ಮಾಡ್ತಿದ್ದೆ. ಅವನೇನು ಮಾಡ್ಬೇಕಾಯ್ತು ಕೆಲಸ ನಾನು ಮಾಡ್ತಾ ಇದ್ದೆ. ಆ ಥರ ಎಲ್ಲ ಮಾಡಿ ಅದನ್ನು ಬೆಳೆಸಿದ್ವಿ. ಆಮೇಲೆ ಇದೆ ಸಿನಿಮಾ ರಂಗಕ್ಕೆ ಬಂದಾಗ ಅದು ಬಿಟ್ಟೆ ಸಿನಿಮಾ ರಂಗದಲ್ಲಿ ಕಂಟಿನ್ಯೂ. ಸರ್ ನಿಮ್ಮ ಹತ್ರ ಇವಾಗ ಒಂದು ಗಾಡಿ ಇದೆ ಅಂತ ಕೇಳ್ಪಟ್ಟೆ, ನೀವು ಎಲ್ಲೇ ಹೋದ್ರೂ ಆ ಗಾಡಿನೇ ತಗೊಂಡು ಹೋಗ್ತೀರಾ ಅಂತ. ಆ ಗಾಡಿನ ನೀವು ತಗೊಂಡಿದ್ದ ಅಥವಾ ನಿಮ್ಮ ತಂದೆ ಹೇಳ್ಕೊಡ್ತಿದ್ದ, ಅದ್ರ ಬಗ್ಗೆ ಏನಾದ್ರು ಒಂದು ಫ್ಲಾಶ್ ಬ್ಯಾಕ್ ಸರ್? ಇಲ್ಲ, ಗಾಡಿ ನಾನೇ ನೀವೇ ತಗೊಂಡಿದ್ದು. ಯಾವಾಗ ತಗೊಂಡ್ರಿ? ಸುಮಾರು ಒಂದು ಗಾಡಿ ಆಗಂದ್ರೆ 1985ರಲ್ಲಿ ಕೈನೆಟಿಕ್ ಕಂಪನಿದು ಕೈನೆಟಿಕ್ ಹೋಂಡಾ ಅಂತ ಬಂತು. ಅದೇ 85ರಲ್ಲಿ ಶುರು ಆಯ್ತದು. ಆ ಗಾಡಿ ಎಲ್ಲಾರ ಕಣ್ಣು ಬೀಳ್ತಾ ಇತ್ತು. ನಿಮ್ ಕಣ್ಣು ಬಿತ್ತು. ಅವಾಗಲೇ ಒಂದು ಗಾಡಿ 2 ವೀಲರ್ ಅಂತ ಖರೀದಿ ಮಾಡಿದ್ದು. ಅದು ತಗೊಂಡು ಅದನ್ನ ಅವಾಗ ಎಲ್ಲೇ ಹೋಗ್ತಿದ್ರು ಅದನ್ನೇನು ಗಾಡಿನೇ ನೋಡ್ತಿದ್ರು. ನಾನು ನೋಡ್ತಿರ್ಲಿಲ್ಲ, ಗಾಡಿ ನೋಡ್ತಾ ಇದ್ರು. ಅದರಲ್ಲಿ ಇಡೀ ಮೈಸೂರು, ಮಂಡ್ಯ ಇಲ್ಲೆಲ್ಲ ಸುತ್ತಾಡ್ಕೊ ಬಂದೆ. ಎಲ್ಲೋದ್ರು ಅವಾಗ ಅದೊಂದು 2 ಗಾಡಿ ಎಲ್ಲೇ ಹೋಗ್ಲಿ ಅದೇ ಒಂದು 5-6 ಗಾಡಿ ಇತ್ತು ಇಲ್ಲಿ. ಬೆಂಗಳೂರಿಂದ ಹೊರಗಡೆ, ಬೆಂಗಳೂರಲ್ಲಿ ಒಂದು 10-20 ಗಾಡಿನ ಇತ್ತು ಅಷ್ಟೇ. ಎಲ್ಲೋದ್ರೂ ಕೂಡ ನಮ್ಮನ್ನು ಗಮನಿಸ್ತಿಲ್ಲ, ಆ ಗಾಡಿ ನೋಡ್ತಿದ್ರು. ಅದೇ ಆ ಥರದ ಗಾಡಿ ಮೊದಲು ಬಂದಿದ್ದು. ಈಗ ಆಕ್ಟಿವಾ ಇವೆಲ್ಲ ಬಂದು ಮೊದಲು ಬಂದಿದ್ದು ಕೈನೆಟಿಕ್ ಹೋಂಡಾ. ಅದರಲ್ಲಿ ಇಂಡಿಕೇಟರ್ಗಳು ಅವೆಲ್ಲ ಇತ್ತಲ್ಲ, ಅದು ಎಲ್ಲರಿಗೂ ಏನೋ ಒಂಥರ ಪೆಕ್ಯುಲಿಯರ್. ಸರ್ ನೀವು ಆ ಗಾಡಿ ಹೋಗ್ತಾ ಇದ್ರೆ ನಿಮ್ಮ ಊರಲ್ಲಿರೋ ಹುಡುಗಿರೆಲ್ಲ ನಿಮ್ಮನ್ನೇ ನೋಡ್ತಿದ್ರಂತೆ? ನಾನು ನೋಡ್ತಿರ್ಲಿಲ್ಲ, ನನ್ನ ಗಾಡಿ ನೋಡ್ತಾ ಇದ್ರು. ಯಾಕೆ ಸರ್ ಆಗ ಆ ಟೈಮಲ್ಲಿ ನೀವೇ ಅಲ್ವಾ ಸರ್ ಹೀರೋ? ನನ್ನ ಗಾಡಿ ನೀವಲ್ಲ. ಓಕೆ, ಅಂದ್ರೆ ಸರ್ ಯಾವ ಟೈಮಲ್ಲಿ ತಗೊಂಡಿದ್ದು ಸರ್? ಅಂದ್ರೆ ಸಿನಿಮಾದಿಂದ ತಗೊಂಡಿದ್ದ? ಇಲ್ಲ, ಸಿನಿಮಾದಲ್ಲಿ. ಸಿನಿಮಾ ಫೀಲ್ಡ್ ಅಲ್ಲಿ 85 ಸಿನಿಮಾ ಫೀಲ್ಡ್. ಸಿನಿಮಾದಲ್ಲಿ ಅಂದ್ರೆ ಇಲ್ಲ, ಇನ್ನು ಸಿನಿಮಾಗೆ ಎಂಟರ್ ಆಗಿರ್ಲಿಲ್ಲ. ನಾನು 85 ಫ್ಯಾಕ್ಟ್ರಿ ನಡೆಸ್ತಾ ಇದ್ದೆ, ಅವಾಗ ತಗೊಂಡಿದ್ದು. 93ರಲ್ಲಿ ಫಿಲ್ಮ್ ಬಂದಿದ್ದೆ. ಸರ್ ಇಷ್ಟೊತ್ತು ನಿಮ್ಮ ಸಿನಿಮಾ ಪಯಣವನ್ನ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಗೂ ನನ್ನ ಪರವಾಗಿ ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಸೆಲೆಬ್ರಿಟೀಸ್, ತೆರೆ ಮುಂದೆ ಕೆಲಸ ಮಾಡಿ ನಿಮ್ಮನ್ನ ರಂಜಿಸಿ ಮೆಚ್ಚಿಸಿ ಎಷ್ಟೋ ಕಲಾವಿದರ ಹಿಂದೆ ಇಂತಹ ಟೆಕ್ನಿಷಿಯನ್ಸ್ಗಳ ಪರಿಶ್ರಮ ಇರುತ್ತೆ. ಗುರುತು ಹಿಡಿಯುವುದು ಬಹಳ ಕಡಿಮೆ. ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ಮುಖಾಂತರ ಇಂತಹ ಟೆಕ್ನಿಷಿಯನ್ಸ್ಗಳನ್ನ ನಿಮ್ಮ ಮುಂದೆ ಪರಿಚಯ ಮಾಡೋ ಚಿಕ್ಕ ಪ್ರಯತ್ನ ನಮ್ಮದು. ಮತ್ತೆ ಸಿಗೋಣ ಮತ್ತೊಬ್ಬ ಸೆಲೆಬ್ರಿಟಿ ಟೆಕ್ನಿಷಿಯನ್ಸ್ ಜೊತೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಿಮ್ಮ ಸಮಯವನ್ನ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ಜೊತೆ ಇದ್ದಿದ್ದಕ್ಕೆ ನಮ್ಮ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗಿಂದ ಕಿರು ಕಾಣಿಕೆ ಸರ್. ಓಪನ್ ಮಾಡಿ ನೋಡಬೇಕು. ನಮ್ಮ ಆದೇಶದ ಮೇರೆಗೆ
ಕುಡಿ ಸರ್. ಎಲ್ಲೋ ತೆರೆ ಹಿಂದೆ ಕೆಲಸ ಮಾಡ್ಕೊಂಡಿದ್ದ ನನ್ನನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡ್ತಾ ಇರೋಂಥ ಯೂಟ್ಯೂಬ್ ಚಾನಲ್ಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವುಗಳು ನನ್ನ ಸಿನಿಮಾ ಪ್ರಯಾಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ವಿನಯಪೂರ್ವಕವಾಗಿ. ಸೆಲೆಬ್ರಿಟೀಸ್ ಇವತ್ತು ನಿಜವಾಗ್ಲೂ ನಮ್ಮ ರಾಮ್ ಪ್ರಸಾದ್ ಸರ್ನ ಇಂಟರ್ವ್ಯೂ ಮಾಡಿ ನನಗೆ ತುಂಬ ಖುಷಿ ಆಯಿತು. ಯಾಕೆ ಗೊತ್ತಾ, ಇವರ ಫ್ಯಾಮಿಲಿ ಎಲ್ಲ ಬ್ಯಾಚುಲರು. ಇನ್ನೂ ಹೇಳಬೇಕು ಅಂದರೆ ಸಿನಿಮಾ ಇಂಡಸ್ಟ್ರೀಲಿ ಎಲ್ಲರೂ ಲೈಫ್ ಒಂಥರ ಇದ್ದರೆ ನಮ್ಮ ಸರ್ ಲೈಫ್ ಮಾತ್ರ ಎಲ್ಲ ಜಾಲಿ ಜಾಲಿ, ನಮ್ದೆಲ್ಲ ಖಾಲಿ ಖಾಲಿ. ನಿಜ ಅಲ್ಲ ಸರ್? ಖಾಲಿ ಖಾಲಿ ಅನ್ನೋದು ಸುಳ್ಳು, ಎಲ್ಲ ಜಾಲಿ ಜಾಲಿ, ಅದು ನಿಜ.